ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ ಎಂದ ಕವಿ ಯಾರು? ಆಯ್ಕೆ 1 ಎಂ. ಗೋಪಾಲಕೃಷ್ಣ ಅಡಿಗ, ಆಯ್ಕೆ 2 ದ. ರಾ ಬೇಂದ್ರೆ, ಆಯ್ಕೆ 3 ಕೆ. ಎಸ್. ನರಸಿಂಹಸ್ವಾಮಿ, ಆಯ್ಕೆ 4 ಕುವೆಂಪು. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಭಾರತದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅತಿ ಹೆಚ್ಚು ದಿನಗಳು ಓಡಿದ ಡಾ. ಪುನೀತ್ ರಾಜ್ಕುಮಾರ್ ರವರು ನಟಿಸಿದ ಚಿತ್ರ ಯಾವುದು? ಆಯ್ಕೆ 1 ಅಪ್ಪು, ಆಯ್ಕೆ 2 ರಾಜ್ಕುಮಾರ, ಆಯ್ಕೆ 3 ಅರಸು, ಆಯ್ಕೆ 4 ಮಿಲನ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಆಯ್ಕೆ 1 ಕೋಲಾರ, ಆಯ್ಕೆ 2 ಬೆಂಗಳೂರು, ಆಯ್ಕೆ 3 ಬೆಳಗಾವಿ, ಆಯ್ಕೆ 4 ಮೈಸೂರು. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಆಯ್ಕೆ 1 ಅರ್ಕಾವತಿ, ಆಯ್ಕೆ 2 ಭೀಮಾ ನದಿ, ಆಯ್ಕೆ 3 ತುಂಗಾ ನದಿ, ಆಯ್ಕೆ 4 ಮಲಪ್ರಭಾ ನದಿ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ರಾಷ್ಟ್ರ ಕವಿ ಕುವೆಂಪು ಅವರ ಪೂರ್ಣ ಹೆಸರೇನು? ಆಯ್ಕೆ 1 ವೆಂಕಟಪ್ಪ ಪುಟ್ಟಪ್ಪ, ಆಯ್ಕೆ 2 ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ, ಆಯ್ಕೆ 3 ಕುಪ್ಪಳಿ ಮನೆಯ ಪುಟ್ಟಪ್ಪ, ಆಯ್ಕೆ 4 ಪುಟ್ಟಪ್ಪ ವೆಂಕಟಪ್ಪ ಕುಪ್ಪಳಿ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಜಿಲ್ಲೆಯಲ್ಲಿ ಜನಿಸಿದರು. ಆಯ್ಕೆ 1 ಕೋಲಾರ, ಆಯ್ಕೆ 2 ಮೈಸೂರು, ಆಯ್ಕೆ 3 ಚಿಕ್ಕಬಳ್ಳಾಪುರ, ಆಯ್ಕೆ 4 ಮಂಡ್ಯ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಯಾವುದು? ಆಯ್ಕೆ 1 ಬಳ್ಳಾರಿ, ಆಯ್ಕೆ 2 ಮಂಗಳೂರು, ಆಯ್ಕೆ 3 ಬೆಂಗಳೂರು, ಆಯ್ಕೆ 4 ರಾಮನಗರ. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು? ಆಯ್ಕೆ 1 ಮೈಸೂರು, ಆಯ್ಕೆ 2 ಉತ್ತರ ಕನ್ನಡ, ಆಯ್ಕೆ 3 ಕೊಡಗು, ಆಯ್ಕೆ 4 ಚಿಕ್ಕಮಗಳೂರು. ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.